ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ನೇರಳೆ ಗ್ರಾಮದಲ್ಲಿಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ರೈತರಿಗೆ ತೋಟಗಾರಿಕೆ, ಕೃಷಿ ಸೇರಿದಂತೆ ಇನ್ನಿತರ ವಿಷಯಗಳ ಕುರಿತು ವಿಜ್ಞಾನಿಗಳು ಮಾಹಿತಿ ನೀಡಿದರು. ತಮಗೆ ತೋಟಗಾರಿಕೆ ಬೆಳೆಗಳು ವಿಜ್ಞಾನಿಗಳು ICAR ಕೃಷಿ ವಿಜ್ಞಾನ ಕೇಂದ್ರ ಸುತ್ತೂರು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಿಮ್ಮ ಸುತ್ತೂರು ಕೃಷಿ 2 ಬರದ ಮಣ್ಣು ಕೆತ್ತುವಂತ ಒಂದು ಪ್ಲಾಸ್ಟಿಕ್ ಚೀಲ. ದೂರದರ್ಶನದೊಂದಿಗೆ ರೈತ ನಾಗೇಶ್ ಯಾವ ಸಮಯದಲ್ಲಿ ಯಾವ ಬೆಳೆಗಳನ್ನು ಬೆಳೆಯಬೇಕು, ಔಷಧಿ ರಸಗೊಬ್ಬರ ಬಳಕೆ ಮಾಡಬೇಕು ಎನ್ನುವ ಕುರಿತು ಮಾಹಿತಿ ನೀಡಿದರು ಎಂದು ತಿಳಿಸಿದರು. ಮಾಹಿತಿ ಮತ್ತು ಸಲಹೆಯನ್ನು ನೀಡಿ ಉತ್ತಮವಾದ ಬೆಳೆಯನ್ನು ಬೆಳೆಯಲು ಎಲ್ಲರಿಗೂ ಹೆಚ್ಚಿನ ಮಾಹಿತಿ ನೀಡಿದಂತಹ ವಿಜ್ಞಾನಿಗಳಿಗೆ ಪರವಾಗಿ ಹಾಗೂ ನಮ್ಮ ರೈತರ ಪರವಾಗಿ ಹಾಗೂ ನಮ್ಮ ಗ್ರಾಮದ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸಿ. ಮತ್ತೋರ್ವ ರೈತ ಗುರುಸ್ವಾಮಿ ನಂಜನಗೂಡಿನ ರಸಬಾಳೆ, ಏಲಕ್ಕಿ ಬಾಳೆ ಸೇರಿದಂತೆ ಬೇಸಾಯದಲ್ಲಿ ಮಿಶ್ರ ತಳಿಯ ವ್ಯವಸಾಯ ಮಾಡುವುದರಿಂದ ರೈತರು ಆದಾಯ ಗಳಿಸಬಹುದು ಎನ್ನುವ ಕುರಿತು ಅಧಿಕಾರಿಗಳು ಮಾಹಿತಿ ನೀಡಿದರು ಎಂದು ಹೇಳಿದರು. ಬೀನ್ಸು ಇತ್ಯಾದಿ ಬೆಳೆಗಳನ್ನು ಬೆಳೀತಾ ಇದ್ದೀವಿ. ಹಲವು ಒಂದು 25 ವರ್ಷಗಳಿಂದ ನಾವು ಇದನ್ನು ಬೆಳೀತಾ ಇದ್ದೀವಿ. ಅದರಲ್ಲಿ ಇವತ್ತು ನಮ್ಮ KVK ನಮ್ಮ ಪ್ರೊಫೆಸರ್ ಎಲ್ಲ ಬಂದು ಸುಮಾರು ನಮ್ಗೆ ಮಾಹಿತಿಗಳನ್ನ ಕೊಟ್ಟಿರ್ತಾರೆ. ಅದರ ಪ್ರಕಾರ ನಮ್ಗೆ ಅವರು ಮಾಹಿತಿ ತುಂಬ ಅನುಕೂಲ ಆಯಿತು. ನೇರಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ BR ಗಿರೀಶ್, ಕೃಷಿ ವಿಜ್ಞಾನಿಗಳು ಮತ್ತು ಅಧಿಕಾರಿಗಳ ತಂಡ ಸಮಗ್ರ ಕೃಷಿ ಮಾಡುವುದು, ಮಣ್ಣು ಸಂರಕ್ಷಣೆ, ನಾಟಿ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಮಾಹಿತಿ ನೀಡಿದರು ಎಂದು ತಿಳಿಸಿದರು. ತಿಳುವಳಿಕೆ ನೀಡಿದರೆ ಅದರ ತಕ್ಕಂತೆ ನಮ್ಮ ರೈತರುಗಳು ಇಲ್ಲಿ ಬಂದಿರತಕ್ಕಂಥವ್ರು ಬಹಳ ತಮಗೆ ಯಾವುದಂತಹ ಅನನುಕೂಲಗಳನ್ನು ಅವ್ರ ಜೊತೆ ಚರ್ಚೆ ಮಾಡಿ ಅವ್ರು ಕೊಟ್ಟಂತಹ ಸಲಹೆ ಸೂಚನೆಗಳನ್ನ ತಗೊಂಡಿದ್ದಾರೆ. ವಿಜ್ಞಾನಿ ಸತೀಶ್, ರೈತರಿಗೆ ಮುಂಗಾರು ಕೃಷಿ ಚಟುವಟಿಕೆ ಕುರಿತು ಸಮಗ್ರ ಮಾಹಿತಿ ನೀಡಲಾಗಿದ್ದು ಅದನ್ನು ಅವರು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು. ಜಲಾಶಯಗಳಾಗಲಿ ಅಥವಾ ಕೆರೆಗಳಾಗಲಿ, ಪಾಂಡ್ಗಳಾಗಲಿ ಅಥವಾ ಕೃಷಿ ಹೊಂಡಗಳಲ್ಲಿ ಯಾವ ರೀತಿ ನಾವು ಅಕ್ವಾಕಲ್ಚರ್ ಡೆವಲಪ್ಮೆಂಟ್ ಮಾಡ್ಬೋದು, ಮೀನು ಕೃಷಿ ಮಾಡಿ ನಮ್ಮ ಆದಾಯವನ್ನು ಹಾಗೆ ಆರೋಗ್ಯವನ್ನು ಉತ್ತಮಪಡಿಸಬಹುದು ಅನ್ನೋ ಬಗ್ಗೆ